ಹಾಸನದಲ್ಲಿ ನಾಳೆ ಕಾಂಗ್ರೆಸ್ ಸಮಾವೇಶಕ್ಕೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಈಗ ಆರಂಭದಲ್ಲಿ ಇದು ಸಿದ್ದರಾಮಯ್ಯನವರು ಬಣ ಮಾಡ್ತಾ ಇದೆ ಅಂತಿದ್ದು, ಇಲ್ಲ ಇದನ್ನ ಪಕ್ಷದ್ದೇ ಮಾಡಬೇಕು ಅಂತ ಡಿ.ಕೆ. ಶಿವಕುಮಾರ್ ಅವರು ಮುಂದೆ ಬಂದರು. ಹಾಸನದ ಎಸ್.ಎಂ. ಕೃಷ್ಣನಗರ ಬಡಾವಣೆಯಲ್ಲಿ ಬೃಹತ್ ವೇದಿಕೆ ಸಿದ್ಧಪಡಿಸಿಕೊಂಡಿದ್ದಾರೆ. ಜನಕಲ್ಯಾಣ ಸಮಾವೇಶ ಹೆಸರಿನಲ್ಲಿ ಬೃಹತ್ ಸಮಾವೇಶ ನಡೀತಾ ಇರೋದು. ಸಿಎಂ, ಡಿಸಿಎಂ, ಸಚಿವರು, ಹಿರಿಯ ನಾಯಕರಿಗಾಗಿ ಪ್ರಧಾನ ವೇದಿಕೆಯನ್ನ ಸಿದ್ಧಪಡಿಸಿದ್ದಾರೆ. ನಾಳಿನ ಸಮಾವೇಶದ ಹೆಸರು ಬದಲಾಗಿಲ್ಲ ಅಂತ ಮುಖ್ಯಮಂತ್ರಿಗಳೇ ಹೇಳ್ತಾ ಇದ್ದಾರೆ. ಆರಂಭದಲ್ಲಿ ಇದೊಂದು ಶಕ್ತಿ ಪ್ರದರ್ಶನವಾಗಿರಬೇಕು ಅನ್ನುವಂಥ ಪ್ರಯತ್ನ ಇತ್ತು. ಬಟ್ ಇದು ಆ ರೀತಿ ಆಗಬಾರದು, ಪಕ್ಷವೇ ನಡೆಸಬೇಕು ಅಂತ ಹೇಳಿ ಒಂದು ಟೇಕ್ ಓವರ್ ಅನ್ನ ಮಾಡುವಂಥ ಕೆಲಸವನ್ನ ಡಿ.ಕೆ. ಶಿವಕುಮಾರ್ ಅವರು ಮಾಡಿದರು. ಬಹಿರಂಗ ಹೇಳಿಕೆ ಕೊಟ್ಟ ಮೇಲೆ ಬದಲಾವಣೆ ಆಯಿತು. ನಾಳೆ ಹಾಸನದಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತು ಸ್ವಾಭಿಮಾನಿಗಳ ಒಕ್ಕೂಟದ ಜಂಟಿ ಆಶ್ರಯದಲ್ಲಿ ಸಮಾವೇಶ ನಡೀತಾರೆ. ಅದು ಬಹುಶಃ ಹೆಚ್ಚಾಗಿ ಸ್ವಾಭಿಮಾನಿಗಳ ಒಕ್ಕೂಟದವರು ಜನ ಕರ್ಕೊಬರ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಕಾರ್ಯಕ್ರಮದ ಹೆಸರು ಬದಲಾವಣೆ ಆಗಿದೆ. ಹೆಸರೇನಿಲ್ಲ, ಮೊದಲಿಂದ ಹಂಗೆ ಇದೆಯಲ್ಲ. ಸ್ವಾಭಿಮಾನಿ ಸಮಾವೇಶ ಇಲ್ಲ. ಕಾಂಗ್ರೆಸ್ ಪಕ್ಷನೂ ಕೂಡ ಸೇರ್ಕೆ ಮಾಡ್ತಾ ಇರೋದ್ರಿಂದ ಇದು ಜಂಟಿ ಆಶ್ರಯದಲ್ಲಿ ನಡೀತಾ ಇದೆ. ಅದಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಳ್ಳಲ್ಲ. ಮಾಡಲಿ, ಅವರಿಗೆ ಮಾಡಿ ಜಿಲ್ಲೆ ಅಭಿವೃದ್ಧಿ ಮಾಡಲಿ. ನಾವೇನು ಅದ್ರ ಬಗ್ಗೆ ಗಾಬರಿ ಆಗಬೇಕಾದಂಥ ಸನ್ನಿವೇಶ ಏನಿಲ್ಲ. ಮುಗಿಸೋದು ದೇವ್ರಿಗೆ ಸಂಬಂಧಪಟ್ಟಿದೆ. ಈಗ ಪಾರ್ಲಿಮೆಂಟ್ ಎಲೆಕ್ಷನ್ ವಿಧಾನಸಭೆ ಎಲೆಕ್ಷನ್ ನಡೀತಪ್ಪ, ಒಂದೇ ವರ್ಷದಲ್ಲಿ ಏನಾಯಿತು? ಅದರಿಂದ ಇವತ್ತು ಅದಕ್ಕೆಲ್ಲ ಧೃತಿಗೆಡುವಂಥದ್ದಿಲ್ಲ. ನಾವೆಲ್ಲ ಸೋಲು ಗೆಲುವು ನೋಡಿರೋದು. ನಮ್ಗೆ ಇವತ್ತು ಜಿಲ್ಲೆದು 2-3 ಕೆಲಸ ಪೆಂಡಿಂಗ್ ಇತ್ತು. ಹಾಸನದ ರಿಂಗ್ ರೋಡ್ ಇತ್ತು. ನಿನ್ನೆ ಗಡ್ಕರಿಯನ್ನು ಭೇಟಿ ಮಾಡಿ ಆ ರಿಂಗ್ ರೋಡನ್ನು ಅನುಮತಿ. ನಾಳೆ ಹಾಸನ ಹೊರವಲಯದ ಎಸ್.ಎಂ. ಕೃಷ್ಣನಗರ ಬಡಾವಣೆಯ ಕ್ರಿಕೆಟ್ ಮೈದಾನಕ್ಕೆ ಮೀಸಲಿಟ್ಟಿರ್ತಕ್ಕಂತಹ ಜಾಗದಲ್ಲಿ ಕಾಂಗ್ರೆಸ್ ಬೃಹತ್ ಸಮಾವೇಶವನ್ನು ಆಯೋಜಿಸಲಾಗಿದೆ. ಮೊದಲು ಸ್ವಾಭಿಮಾನಿ ಸಮಾವೇಶ ಹೆಸರಿನಲ್ಲಿ ಸಿದ್ಧತಾ ಕಾರ್ಯಗಳು ಆರಂಭಗೊಂಡಿದ್ದು, ಆ ನಂತರ ಉಪಮುಖ್ಯಮಂತ್ರಿಗಳಾದಂತಹ ಡಿ.ಕೆ. ಶಿವಕುಮಾರ್ ಅವರು ಇಡೀ ಸಮಾವೇಶದ ಚಿತ್ರಣವನ್ನೇ ಬದಲಾಯಿಸಿ ಕೆಪಿಸಿಸಿ ಮುಖಂಡತ್ವದಲ್ಲಿ ಜನಕಲ್ಯಾಣ ಸಮಾವೇಶ ನಡೀತಾ ಇದೆ. ಇದಕ್ಕೆ ಸಿದ್ದರಾಮಯ್ಯ ಅವರ ಸ್ವಾಭಿಮಾನಿ ಸಂಘಟನೆಗಳು ಬೆಂಬಲವನ್ನು ನೀಡ್ತಾ ಇದೆ ಅಂತ ಹೇಳಿದ್ದು, ಇದೀಗ ಸಿದ್ಧತೆಗಳು ಸಂಪೂರ್ಣವಾಗಿ ಪೂರ್ಣಗೊಳ್ಳುತ್ತಾ ಇವೆ. ಬೃಹತ್ತಾದಂತಹ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಲಾಗಿದೆ. ಒಂದೆಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್, ಸರ್ಕಾರದ ಕೆಲವು ಸಚಿವರುಗಳು ಕೂರ್ಲಿಕ್ಕೆ ಆಸನದ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಇವರು ವೇದಿಕೆ ಮೇಲೆ ಆಸೀನರಾಗಿರ್ತಾರೆ. ಇದೇ ಸಂದರ್ಭದಲ್ಲಿ ಅದೇ ಪಕ್ಕದಲ್ಲಿ ಏನು ಮಾಜಿ ಸಚಿವರು ಇರ್ಬೋದು, ಕಾಂಗ್ರೆಸ್ ಪಕ್ಷದ ಮುಖಂಡರಿರ್ಬೋದು, ಹಾಗೆ ಸಿದ್ದರಾಮಯ್ಯ ಸ್ವಾಭಿಮಾನಿ ಸಂಘಟನೆಗಳ ಮುಖಂಡರಿದ್ದಾರೆ, ಅವ್ರಿಗೂ ಕೂಡ ಕೂರ್ಲಿಕ್ಕೆ ಪ್ರತ್ಯೇಕವಾಗಿ ಮತ್ತೊಂದು ವೇದಿಕೆಯನ್ನು ಹಾಕಿ ಆ ವೇದಿಕೆ ಮೇಲೆ ಚೇರ್ಗಳನ್ನು ಹಾಕಲಾಗಿದೆ. ಅದೇ ರೀತಿ ವೇದಿಕೆ ಮುಂಭಾಗ 3 ಕಡೆಗಳಲ್ಲಿ ಬರ್ತಕ್ಕಂಥವರಿಗೆ ಕೂರ್ಲಿಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಮಧ್ಯಭಾಗದಲ್ಲಿ ಕಾಂಗ್ರೆಸ್ನ ಜಿಲ್ಲಾ ಪಂಚಾಯತಿ ಮಾಜಿ ಅಧ್ಯಕ್ಷರಿರ್ಬೋದು, ಮಾಜಿ ಸದಸ್ಯರುಗಳಿರ್ಬೋದು, ಗ್ರಾಮ ಪಂಚಾಯತಿ ನಗರಸಭೆ ಸದಸ್ಯರುಗಳದು, ಅದೇ ವಿವಿಧ ಅವರ ಕಾಂಗ್ರೆಸ್ ಏನು ಸಂಘಟನೆಗಳ ಪ್ರಮುಖ ಲೀಡರ್ಗಳೇನಿದ್ದಾರೆ ಅವರು ಕೊಡಲಿಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅದರ ಪಕ್ಕದಲ್ಲಿ ಎರಡೂ ಬದಿಗಳು ಅಂದರೆ ವೇದಿಕೆ ಎಡ ಮತ್ತು ಬಲಭಾಗದಲ್ಲಿ ಕಾರ್ಯಕ್ರಮಕ್ಕೆ ಬರ್ತಕ್ಕಂತಹ ಲಕ್ಷಾಂತರ ಮಂದಿ ಏನಿದ್ದಾರೆ ಅವ್ರನ್ನ ಕೂರಲಿಕ್ಕೆ ಕುರ್ಚಿಗಳನ್ನು ಹಾಕಲಾಗಿದೆ. ಸುಮಾರು 1 ಲಕ್ಷಕ್ಕೂ ಹೆಚ್ಚು ಕುರ್ಚಿಗಳನ್ನು ಈಗ ವೇದಿಕೆ ಬಳಿ ಹಾಕಲಾಗಿದೆ. ಈಗಾಗಲೇ ಹಾಸನ ನಗರದಲ್ಲಿ ಫ್ಲೆಕ್ಸ್ಗಳು ರಾರಾಜಿಸ್ತಾ ಇರತಕ್ಕಂಥದ್ದು. ಮೊದಲು ಸ್ವಾಭಿಮಾನಿ ಸಮಾವೇಶ ಅಂತ ಹೇಳಿ ಏನು ಘೋಷಣೆಯನ್ನು ಮಾಡಿದರು, ಆ ಹೆಸರಿನಲ್ಲಿ ಕೆಲವು ಫ್ಲೆಕ್ಸ್ಗಳನ್ನು ಹಾಕಲಾಗಿತ್ತು. ಅದಾದ ಮೇಲೆ ಜನಕಲ್ಯಾಣ ಸಮಾವೇಶ ಅಂತ ಏನು ಹೆಸರನ್ನು ಬದಲಾಯಿಸಲಾಗಿತ್ತು. ಅದರ ಹೆಸರಿನಲ್ಲೂ ಸಹ ಸಾಕಷ್ಟು ಫ್ಲೆಕ್ಸ್ಗಳು ಈಗ ಹಾಸನ ನಗರದಾದ್ಯಂತ ರಾರಾಜಿಸ್ತೇವೆ. ಅದರಲ್ಲೂ ಹಾಸನ ನಗರದ ಎನ್.ಆರ್. ವೃತ್ತದಿಂದ ಹಿಡಿದು ಏನು ಎಸ್.ಎಂ. ಕೃಷ್ಣನಗರ ಬಡಾವಣೆಯವರೆಗೂ ಸಾಕಷ್ಟು ಫ್ಲೆಕ್ಸ್ಗಳು ರಸ್ತೆ ಎಡ ಹಾಗೂ ಬಲಬದಿ ಎರಡೂ ಕಡೆಗಳಲ್ಲೂ ರಾರಾಜಿಸ್ತವೆ. ಅಲ್ಲದೆ ಕಾಂಗ್ರೆಸ್ ನಾಯಕರ ಪ್ರಮುಖ ಕಟೌಟ್ಗಳನ್ನು ಸಹ ವೇದಿಕೆ ಬಳಿ ಹಾಕಲಾಗಿದೆ. ರಸ್ತೆಯ ಮಧ್ಯಭಾಗ ಏನು ಡಿವೈಡರ್ ಇರುತ್ತೆ ಅಲ್ಲಿ ದಾರಿ ಉದ್ದಕ್ಕೂ ಕಾಂಗ್ರೆಸ್ ಬೋಟಗಳನ್ನು ಸಹ ನೀಡಲಾಗಿದೆ. ಈಗಾಗಲೇ ಸಿದ್ಧತಾ ಕಾರ್ಯಗಳನ್ನು 2 ದಿನಗಳಿಂದ ಜಿಲ್ಲಾ ಉಸ್ತುವಾರಿ ಸಚಿವರಂತಹ ಕೆ.ಎನ್. ರಾಜಣ್ಣ ಅವರು ಪರಿಶೀಲನೆ ನಡೆಸಿದರೆ, ನಾಳೆ ಹಾಸನದಲ್ಲಿ JDS ಭದ್ರಕೋಟೆಯಲ್ಲಿ ಕಾಂಗ್ರೆಸ್ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿರ್ತಕ್ಕಂಥದ್ದು. H.C. ಮಹದೇವಪ್ಪ, ಕೆ.ಎನ್. ರಾಜಣ್ಣ, ಏನು ಬೋಸರಾಜು, ಕೆ. ವೆಂಕಟೇಶ್ ಸೇರಿದಂತೆ ಪ್ರಮುಖ ಸಚಿವರು ಈ ಸಮಾವೇಶದ ನಾಯಕತ್ವವನ್ನು ವಹಿಸಿದ್ದು. ಅದಾದ ಬಳಿಕ KPCC ಅಧ್ಯಕ್ಷರಾದಂತಹ ಡಿ.ಕೆ. ಶಿವಕುಮಾರ್ ಅವರು ನನ್ನ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಡೀತದೆ ಅಂತ ಹೇಳಿ ಇದು ಜನಕಲ್ಯಾಣ ಸಮಾವೇಶ ಅಂತೇಳಿ ಒಂದು ಘೋಷಣೆಯನ್ನು ಮಾಡಿ ಹೋಗಿದ್ದಾರೆ. ಹಾಗಾಗಿ ಹಾಸನ ಮಾತ್ರವಲ್ಲದೆ ಅಕ್ಕಪಕ್ಕ ಜಿಲ್ಲೆಗಳಿಂದಲೂ ಸಹ ಸಾಕಷ್ಟು ಜನರು ಇಲ್ಲಿಗೆ ಆಗಮಿಸುವ ಒಂದು ನಿರೀಕ್ಷೆ ಇದೆ. ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳುವ ಪ್ರಕಾರ ನಾವು 1 ಲಕ್ಷಕ್ಕಿಂತ ಹೆಚ್ಚು ಜನರನ್ನು ನಿರೀಕ್ಷೆ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಈಗಾಗಲೇ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಸಹ ಮಾಡಲಾಗಿದೆ. ನಾಳೆ ಒಟ್ಟಿನಲ್ಲಿ JDSನ ಭದ್ರಕೋಟೆಯಲ್ಲಿ ಕಾಂಗ್ರೆಸ್ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಶಶಿಧರ್, BC ಪಬ್ಲಿಕ್ TV, ಹಾಸನ.